ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇವತ್ತಿನ ತರಗತಿಯಲ್ಲಿ ನಾವು TET ಅಂದರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಪೇಪರಲ್ಲಿ ಯಾವುದೆಲ್ಲ ಲೆಸನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಪೇಪರ್ ಸೆಕೆಂಡಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಸಿಗೆ ಸೋಷಿಯಲ್ ಸೈನ್ಸ್ 60 ಮಾರ್ಕ್ಸಿಗೆ ಬರುತ್ತೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸಿಗೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸಿಗೆ ಬರುತ್ತೆ. ಆ 60 ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಟೋಟಲ್ 20 ಕ್ವಶನ್ಸ್ ಕೇಳ್ತಾರೆ. 10 ಪೆಡಾಗೋಗಿ ಕ್ವಶನ್ಸ್ ಇರುತ್ತೆ, ಸೈನ್ಸ್ 20 ಕ್ವಶನ್ಸ್ ಇರುತ್ತೆ, 10 ಪೆಡಾಗೋಗಿ ಕ್ವಶನ್ಸ್ ಇರುತ್ತೆ, ಟೋಟಲ್ 60 ಮಾರ್ಕ್ಸಿಗೆ ಬರುತ್ತೆ. ಈ 60 ಮಾರ್ಕ್ಸಿಗೆ ಮ್ಯಾಥಮೆಟಿಕ್ಸ್ ಯಾವುದೆಲ್ಲ ಸಿಲೆಬಸ್ ಬರುತ್ತೆ ನೋಡ್ತಾ ಹೋಗೋಣ. ಮೊದಲನೇ ಪಾಠ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ. ಇದರಲ್ಲಿ ನಿಮಗೆ ಫಸ್ಟಿಗೆ ನಾನು ಹೇಳಿದೆ ಪೇಪರ್ 1 ಅಂತೇಳಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್, ರಿಯಲ್ ನಂಬರ್ಸ್ ತನಕನೂ ಕೇಳ್ತಾರೆ. ಜೊತೆಗೆ ಇದರಲ್ಲಿ ಪ್ರಾಪರ್ಟೀಸ್ ಕೇಳ್ತಾರೆ. ಕ್ಲೋಸರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎಲ್ಲ ಕಲ್ತಿದ್ದೀವಲ್ಲ, ಅದೆಲ್ಲ ಇದರಲ್ಲಿ ಈ ಪಾಠದಲ್ಲಿ ಕೇಳ್ತಾ ಹೋಗ್ತಾರೆ. ಯಾವ ಥರ ಅಂತ ಹೇಳಿ ನಾನು ಚಾಪ್ಟರ್ ವೈಸ್ ತಗೊತೀನಿ. ಕಾನ್ಸೆಪ್ಟ್ ಫಸ್ಟ್ ಹೇಳ್ತೀನಿ. ಕಾನ್ಸೆಪ್ಟ್ ಅರ್ಥ ಆದಮೇಲೆ ಯಾವ ರೀತಿ ಇದುವರೆಗೂ ಕ್ವಶನ್ಸ್ ಬಂದಿದ್ದಾವೆ ಮತ್ತು ನೆಕ್ಸ್ಟ್ ಯಾವ ಥರ ಪ್ರಶ್ನೆಗಳು ಕೇಳ್ತೇವೆ ಅಂತೇಳಿ ನಾನು ನಿಮಗೆ ಡೈಲಿ ಮಾಡಿಸ್ತಾ ಹೋಗ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ. ಅದಕ್ಕೆ ಟಚ್ ಮಾಡಿ ಜಾಯ್ನ್ ಆಗಿ. ಏನಾದರೂ ಸಮಸ್ಯೆ ಆಗ್ತಾ ಇದೆ, ಗ್ರೂಪ್ಗಳು ಫುಲ್ ಆಗಿದೆ ಅಂತಂದರೆ 9611151104ಗೆ ಒಂದು ಮೆಸೇಜ್ ಮಾಡಿ, ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಆ ಗ್ರೂಪ್ಗಳಿಗೆ ಆ್ಯಡ್ ಆಗೋದ್ರಿಂದ ನಿಮಗೆ ಇದೆಲ್ಲ ವೀಡಿಯೋಸ್ ನಾವೇನೇನು ಮಾಡ್ತೀವಿ ನೇರವಾಗಿ ನಿಮಗೆ ಲಿಂಕ್ ಸಿಗುತ್ತೆ. ಜೊತೆಗೆ PDF ಇಲ್ಲಿ ಏನು ಪಾಠ ಮಾಡ್ತಾ ಇದ್ದೀನಿ ಇದರ PDFಗಳು ನಿಮಗೆ ಲಭ್ಯ ಇರುತ್ತೆ. ಹಾಗಾದರೆ ನೆಕ್ಸ್ಟ್ ಪಾಠ ಹೋಗೋಣ. ಸರ್ಡ್ಸ್. ಇದರಲ್ಲಿ ಮ್ಯಾಕ್ಸಿಮಮ್ ಹೈಸ್ಕೂಲ್ ಸಿಲೆಬಸ್ ಇದೆ. ಸರ್ಡ್ಸ್ ಅಂತ ಅಂದರೆ ಈ ಪಾಠ ನಮ್ಮ ಇತ್ತೀಚಿನ ಸಿಲೆಬಸ್ಸಲ್ಲಿ ಇಲ್ಲ, ಆದರೂ ಕೂಡ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸರ್ಡ್ಸಲ್ಲಿ ಲೈಕ್ ಸರ್ಡ್ಸ್ ಅಂದರೆ ಏನು, ಅನ್ಲೈಕ್ ಸರ್ಡ್ಸ್ ಅಂದರೆ ಏನು, ಡಿನಾಮಿನೇಟರ್ ರ್ಯಾಷನಲೈಸ್ ಮಾಡೋದು ಹೇಗೆ, ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡೋದು ಹೇಗೆ, ಎಲ್ಲವೂ ಕೂಡ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಸೆಟ್ಸ್. ಇದು ಕೂಡ ನಾವು ಓದಬೇಕಾದ್ರೆ ಇತ್ತು, ಇತ್ತೀಚಿನ ಸಿಲೆಬಸ್ಸಲ್ಲಿ ಇದನ್ನು ರಿಮೂವ್ ಮಾಡಿದ್ದಾರೆ. ಸೆಟ್ಸ್ ಅಂತ ಅಂದರೆ ನಾವು ಕಲ್ತಿದ್ದೀವಿ ವೆನ್ ಡಯಾಗ್ರಾಮ್ಸ್ ಹಾಕೋದು. ನಿಮಗೆ ವೆನ್ ಡಯಾಗ್ರಾಮ್ ನೋಡಿದರೆ ಅರ್ಥ ಆಗಿಬಿಡುತ್ತೆ ಇದು ಕಲ್ತಿದ್ದೀವಿ ಅಂತೇಳಿ. ಈ ಥರ ಡಯಾಗ್ರಾಮ್ಸ್ ಎಲ್ಲ ಹಾಕ್ತಾ ಇದ್ವಲ್ಲ, ಎಸ್ ಈ ಪಾಠಗಳನ್ನ ಇದರಲ್ಲಿ ಬರುತ್ತೆ ಸೆಟ್ಸಲ್ಲಿ. ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳಿ ಮಾಡಿಸ್ತಾ ಹೋಗ್ತೀನಿ. ಇದರಲ್ಲಿ ಸೆಟ್ಸಲ್ಲಿ ಕೇಳ್ತಾರೆ. ಪ್ರೋಗ್ರೆಷನಲ್ಲಿ ನಮ್ಮ 10th ಸ್ಟ್ಯಾಂಡರ್ಡಲ್ಲಿ AP ಮಾತ್ರ ಇದೆ, ಸಮಾಂತರ ಶ್ರೇಣಿ ಮಾತ್ರ ಇದೆ. ನಮ್ಮ ಪರೀಕ್ಷೆಯಲ್ಲಿ AP, GP, HP ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಮತ್ತು ಹಾರ್ಮೋನಿಕ್ ಪ್ರೋಗ್ರೆಷನ್ ಮೂರೂ ಕೂಡ ಕೇಳ್ತಾರೆ. ಇದರಲ್ಲಿ ಸಮ್ ಕೇಳೋದು, SN ಕೇಳಬಹುದು, nth ಟರ್ಮ್ ಕೇಳಬಹುದು. ಮೀನ್ ಕಲ್ತಿದ್ವಿ AM, GM, HM ಅಂತೇಳಿ. ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ ಅವೆಲ್ಲವೂ ಕೂಡ ಕೇಳ್ತಾರೆ. ಹೇಗಂತ 1 by 1 ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್. ಇದರಲ್ಲಿ ನಿಮಗೆ ಮೇನ್ ಆಗಿ ಪರ್ಸೆಂಟೇಜ್ ಕಾನ್ಸೆಪ್ಟ್ ಬರುತ್ತೆ. ಪರ್ಸೆಂಟೇಜ್, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್, ಲಾಸ್, ಪ್ರಾಫಿಟ್ ಪರ್ಸೆಂಟೇಜ್, ಲಾಸ್ ಪರ್ಸೆಂಟೇಜ್, ಬ್ರೋಕರೇಜ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಪಾಠಗಳು ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ಅಥವಾ ಕಮರ್ಷಿಯಲ್ ಅರ್ಥಮೆಟಿಕ್ ಅಂತಲೂ ಹೇಳ್ತೀವಿ, ಇದರಲ್ಲಿ ಕವರ್ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಸೆಂಟ್ರಲ್ ಟೆಂಡೆನ್ಸಿ ಕಂಡುಹಿಡಿಯೋದು ನೋಡ್ತೀವಿ, ಮೀನ್ ನೋಡ್ತೀವಿ, ಮೀಡಿಯನ್ ನೋಡ್ತೀವಿ, ಮೋಡ್ ನೋಡ್ತೀವಿ. ನಾವು ಪೇಪರ್ ಫಸ್ಟಲ್ಲಿ ಬರೇ ನಾವು ಅನ್ಗ್ರೂಪ್ ಡಾಟಾ ನೋಡ್ತೀವಿ. ಇದರಲ್ಲಿ ಗ್ರೂಪ್ ಡಾಟಾನು ಕೂಡ ಬರುತ್ತೆ. ಅದರಲ್ಲಿ 1 ಮೆಥಡ್ ಕಳಿತೀವಿ. ಇದರಲ್ಲಿ 3 ಮೆಥಡ್ ಬರುತ್ತೆ. ಅಝೂಮ್ ಮೀನ್ ಮೆಥಡ್ ಬರುತ್ತೆ, ಡೈರೆಕ್ಟ್ ಮೀನ್ ಬರುತ್ತೆ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಬರುತ್ತೆ. 3 ಮೆಥಡಲ್ಲಿ ಯಾವ ಥರ ಮಾಡಬೇಕು ಅಂತ ನೋಡ್ತಾ ಹೋಗಬೇಕು. ಯಾಕಂದರೆ ನೇರವಾಗಿ ಫಾರ್ಮುಲಾ ಕೇಳ್ತಾರೆ. ಅಝೂಮ್ ಮೀನ್ ಮೆಥಡಲ್ಲಿ ನೀವು ಮೀಡಿಯನ್ ಹೇಗೆ ಕಂಡುಹಿಡಿತೀರಾ ಅಂತೇಳಿ, ಅದಕ್ಕೆ ಫಾರ್ಮುಲಾ ನಮಗೆ ಬೇಕಾಗುತ್ತೆ. ಎಲ್ಲ ಫಾರ್ಮುಲಾಸ್ ಕಲಿಬೇಕು. ನಾನು ನಾಟ್ ಓನ್ಲಿ TET ಫೋಕಸ್ ಮಾಡ್ತಾ ಇಲ್ಲ, ಇದರಲ್ಲಿ CET ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂತ ಅಂದರೆ ನೀವು ನಮ್ಮ ಜೊತೆ ಇದ್ದೀರಾ ಅಂದರೆ TET ಕ್ಲಿಯರ್ ಮಾಡ್ತೀರಾ. TET ಕ್ಲಿಯರ್ ಆಗಿದ ತಕ್ಷಣ CET ಕನ್ಫರ್ಮ್ ಆಗುತ್ತೆ. ಆ CETಗೆ ರಿಟರ್ನ್ ಪೇಪರ್ ಇರುತ್ತೆ. ಅದಕ್ಕೂ ಕೂಡ ಒಂದು ವಿಡಿಯೋ ಕೊಡ್ತೀನಿ, ಹೇಗೆ ಬರೀಬೇಕು, ಯಾವ ಥರ ಇರುತ್ತೆ, ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲವೂ ಕೂಡ. ಇಲ್ಲಿ ನೋಡಿ ಇದು ಗೊತ್ತಾಯಿತು ನಮಗೆ. ನೆಕ್ಸ್ಟ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್. ಇದು ಕೂಡ ಮೊದಲನೇ ಸಿಲೆಬಸ್ಸಲ್ಲಿತ್ತು, ಇತ್ತೀಚಿನ ಸಿಲೆಬಸ್ಸಲ್ಲಿ ಇಲ್ಲ. ಆದರೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಕಳೆದ ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೀನಿ, ಹಾಗಾಗಿ ಇಲ್ಲಿ ಬರೆದಿದ್ದೀನಿ. ಇದರಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತವೆ ಅಂತ ಅಂದರೆ, ಸೂಪರ್ 30 ಅಂತ ಒಂದು ಮೂವಿ ನೋಡಿದ್ವಿ.
ಸಾಕಷ್ಟು ಜನ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ರಿತಿಕ್ ರೋಷನ್ ಇನ್ ಮೂವಿ ಬಂದಿತ್ತು, ಅದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ ಅವರು, ನಮ್ಮ ತರಗತಿಯಲ್ಲಿ 30 ಜನ ಇದ್ದರೆ ಹ್ಯಾಂಡ್ ಶೇಕ್ ಮಾಡ್ತಾ ಹೋಗ್ತೀವಿ, ನಾನು ಹೋಗ್ತೀನಿ 29 ಜನಕ್ಕೂ ಹ್ಯಾಂಡ್ ಶೇಕ್ ಮಾಡ್ತೀನಿ, ನೆಕ್ಸ್ಟ್ ಬರ್ತಾನೆ ಅವನು ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಹ್ಯಾಂಡ್ ಶೇಕ್ ಮಾಡ್ತಾನೆ, ಟೋಟಲ್ ಹ್ಯಾಂಡ್ ಶೇಕ್ ಎಷ್ಟಾಗುತ್ತೆ? ಇದು ಈ ಪಾಠದ ಕ್ವಶನ್. ಅದು ಜೊತೆಗೆ ಒಂದು ಪೆಂಟಗಾನೋ ಹೆಕ್ಸಾಗಾನೋ ಕೊಟ್ಟು ಡಯಾಗ್ನಲ್ಸ್ ಎಳಿಬಹುದು ಅಂತ ಪ್ರಶ್ನೆ ಕೇಳ್ತಾರಲ್ವ, ಎಲ್ಲವೂ ಕೂಡ ಇದರಲ್ಲೇ ಬರೋದು, ಪರ್ಮಿಟೇಷನ್ ಮತ್ತು ಕಾಂಬಿನೇಷನಲ್ಲಿ. ಜೊತೆಗೆ ಡಿಫ್ರೆಂಟ್ ಕ್ವಶನ್ಸ್, ನನ್ನ ಹತ್ರ 3 ಶರ್ಟ್ ಇದ್ದಾವೆ, 4 ಪ್ಯಾಂಟ್ ಇದ್ದಾವೆ, ಎಷ್ಟು ಜೊತೆಯನ್ನಾಗಿ ನಾನು ಇದನ್ನು ಹಾಕೋಬಹುದು? ಇದು ಕೂಡ ಇದೇ ಪಾಠದ ಕ್ವಶನ್ಸು. ಇದು ನಾವು ಕಲಿಬೇಕು. ಇದರಲ್ಲಿ ನಾವು ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣಂತೆ. ಇಲ್ಲಿ ನೋಡಿ, ಈ ಪಾಠ ಮುಗೀತು. ನೆಕ್ಸ್ಟ್ ಪ್ರಾಬಬಿಲಿಟಿ ನೀವು ಅಂದರೆ ಎಲ್ಲರಿಗೂ ಗೊತ್ತಾಗಿದೆ, ಸಂಭಾವ್ಯತೆ ಅಂತ ಹೇಳಿ ತುಂಬ ಈಸಿ ಚಾಪ್ಟರ್. ಇದರಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತವೆ ಅಂತ ನಿಮಗೆ ಗೊತ್ತಿದೆ. 2 ಫಾರ್ಮುಲಾ ಬರ್ತವೆ, 2 ಫಾರ್ಮುಲಾ ಕಲ್ತ್ರೆ ಮುಗ್ದೋಯ್ತು. ನೆಕ್ಸ್ಟ್ ಬಂತು ನೋಡಿ ಟ್ರಿಗ್ನೋಮೆಟ್ರಿ. ಇದರಲ್ಲಿ ಮ್ಯಾಕ್ಸಿಮಮ್ ಟೀಚರ್ಸ್ ಆಗಿರಲಿ, ಮಕ್ಕಳಾಗಿರಲಿ, ಅವರಿಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಈ ಟ್ರಿಗ್ನೋಮೆಟ್ರಿಯಲ್ಲಿ ಸಾಕಷ್ಟು ಫಾರ್ಮುಲಾಸ್ ಬರ್ತವೆ, ಆ ಫಾರ್ಮುಲಾಸ್ ಎಲ್ಲ ಕಲಿಬೇಕು. ನಾನು 10th ಪಾಠ ಮಾಡುವಾಗ ಇದೆಲ್ಲ ಫಾರ್ಮುಲಾಸ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಮೇಲ್ಗಡೆ ನೋಡಿ ಐ ಬಟನಲ್ಲಿ ಕಾಣಿಸ್ತಾ ಇದೆ, ಟಚ್ ಮಾಡಿ, ಅಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಬರುತ್ತೆ. ಆ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ಮುಲಾಸನ್ನು ಕಲಿಬೇಕು, ಸಾಕಷ್ಟು ಫಾರ್ಮುಲಾ ಇದ್ದಾವೆ. ಜೊತೆಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮತ್ತು ಜೊತೆಗೆ ವ್ಯಾಲ್ಯೂಸ್ ನೆನ್ಪಿಟ್ಕೋಬೇಕು. ಹೇಗೆ ನೆನ್ಪಿಟ್ಕೊಂಡು ಹೇಗೆ ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಕೋಆರ್ಡಿನೇಟ್ ಜಾಮೆಟ್ರಿ, ಇದರಲ್ಲೂ ಕೂಡ ನಮಗೆ ಸಾಕಷ್ಟು ಫಾರ್ಮುಲಾ ಬರ್ತವೆ. ಇದರಲ್ಲಿ ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಬರುತ್ತೆ, ಒಂದು ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಬರುತ್ತೆ, ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಬರುತ್ತೆ. ಇದೇ ರೀತಿ ಸಾಕಷ್ಟು ಫಾರ್ಮುಲಾಗಳು ಬರ್ತವೆ. ಇದರಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತವೆ? 3 ಪಾಯಿಂಟ್ಸ್ ಕೊಡ್ತಾರೆ, 1,1, 2,2, 3,3. ಇದರ ಏರಿಯಾ ಎಷ್ಟಿದೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಥವಾ ಇಲ್ಲಿ 6 ಪಾಯಿಂಟ್ಸ್ ಹೇಳಿದ್ನಲ್ವಾ, 5 ಪಾಯಿಂಟ್ಸ್ ಕೊಟ್ಟು ಒಂದು ಜಾಗ ಕೆ ಕೊಡ್ತಾರೆ, ಕೆ ವ್ಯಾಲ್ಯೂ ಕಂಡುಹಿಡೀರಿ. ಯಾವಾಗ 3 ಪಾಯಿಂಟ್ಸ್ ಕೊಲೀನಿಯರ್ ಇದ್ದರೆ ಕಂಡುಹಿಡೀರಿ ಅಂತ ಕೇಳ್ತಾರೆ. ಎಲ್ಲ ಪ್ರಶ್ನೆಗಳು ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಕ್ರಿಯೇಟ್ ಆಗುತ್ತೆ. ಅದು ಯಾವ ಥರ ಪ್ರಶ್ನೆಗಳು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ ಅಂತ ಇದೆ. ಇದರಲ್ಲಿ ಮೊನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಮತ್ತು ಬೈನಾಮಿಯಲ್ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಟ್ರೈನಾಮಿಯಲ್ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಐಡೆಂಟಿಟೀಸ್ ಬರುತ್ತೆ. ಅಂದರೆ a+b² a-b², x+a × x+b, ಎಲ್ಲ ಫಾರ್ಮುಲಾಸು ಬೇಸಿಕ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಜೊತೆಗೆ ಪಾಲಿನಾಮಿಯಲ್ಸಲ್ಲಿ ನಾವು ಕಲ್ತಿದ್ದೀವಿ ಮೊನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಎಲ್ಲ ಡಿವಿಷನ್ ಮಾಡೋದು ಹೇಗೆ. ಡಿವಿಷನಲ್ಲೂ ಡಿವಿಷನ್ ಮೆಥಡ್ ಒಂದಿದೆ, ಇನ್ನೊಂದು ಸಿಂಥೆಟಿಕ್ ಡಿವಿಷನಲ್ಲಿ ಹೇಗೆ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ ನೋಡಿ, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್, ಈ 2 ಪಾಠಗಳು ಇದರಲ್ಲೇ ಕಲಿತೀವಿ. ಇದರಲ್ಲಿ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂತ ಹೇಳಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕಲಿತೀವಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಒಂದು ಪ್ರವಾಹದ ಜೊತೆಗೆ ಸ್ಟ್ರೀಮ್ ಜೊತೆಗೆ ನೀರು ಹೋಗ್ತಾ ಇದೆ, ಸ್ವಿಮ್ಮರ್ ಹೋಗ್ತಾ ಇದ್ದಾನೆ, ನೀರಿನ ವೇಗ ಎಷ್ಟಿದೆ, ಸ್ವಿಮ್ಮರಿನ ವೇಗ ಎಷ್ಟಿದೆ, ಈ ಎಂಡಿಂದ ಈ ಎಂಡಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಆಗುತ್ತೆ, ಆ ಥರ ಪ್ರಶ್ನೆಗಳು ಕೂಡ ಇದೇ ಪಾಠದಲ್ಲಿ ಬರುತ್ತೆ. ಈ ಪಾಠದಲ್ಲಿ ಯಾವ ಥರ ಮಾಡಬೇಕು, ಎಲ್ಲ ಪಾಠಕ್ಕೆ ಶಾರ್ಟ್ ಟ್ರಿಕ್ಸ್ ಇದೆ. ಡೋಂಟ್ ವರಿ, ಶಾರ್ಟ್ ಟ್ರಿಕ್ಸ್ ಜೊತೆ ಕೊಡ್ತಾ ಹೋಗ್ತೀನಿ. ಲೀನಿಯರ್ ಈಕ್ವೇಷನ್ ಸಿಕ್ತು. ನೆಕ್ಸ್ಟ್ ಬಂದೆ ಎಕ್ಸ್ಪೋನೆಂಟ್ಸ್ ಅಂತಂದರೆ ಇಂಡಿಸಿಸ್ ಅಂತಲೂ ಹೇಳ್ತೀವಿ ನಾವು. ಪವರ್ಸ್ ಬರ್ತವೆ ನೋಡಿ, a⁴n, b⁴n, ಒಂದು 8 ಇದರಲ್ಲಿ ಪ್ರಾಪರ್ಟೀಸ್ ಇದ್ದಾವೆ. ಪ್ರಾಪರ್ಟೀಸ್ ಕಲಿಬೇಕು, ತುಂಬ ಸಿಂಪಲ್ ಚಾಪ್ಟರ್ ಇದೆ, 8ನೇ ಕ್ಲಾಸಲ್ಲೇ ಕಲ್ತಿರ್ತೀರ. ಎಕ್ಸ್ಪೋನೆಂಟ್ಸಲ್ಲಿ ಫಾರ್ಮುಲಾ ಬೇಸಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡೋದು ಕೇಳ್ತಾರೆ ಅಷ್ಟೇ. ನೆಕ್ಸ್ಟ್ ಕ್ವಾಡ್ರೇಟಿಕ್ ಈಕ್ವೇಷನ್ನಲ್ಲೂ ಕೂಡ 1-2 ಫಾರ್ಮುಲಾಸ್ ಬರ್ತವೆ, 2 ಕಂಡೀಷನ್ ಬರ್ತವೆ. ಅದು ಕಲ್ತ್ರೆ ಆಯಿತು, ಈಸಿಯಾಗಿ ಮಾಡ್ತಾ ಹೋಗಬಹುದು. ಬೇಸಿಕ್ ಜಾಮೆಟ್ರಿ ಅಂತ ಅಂದರೆ ಲೈನ್ ಅಂತ ಅಂದರೆ ಏನು, ಪಾಯಿಂಟ್ ಅಂತ ಅಂದರೆ ಏನು, ರೇ ಅಂತ ಅಂದರೆ ಏನು, ಕರ್ಡ್ ಲೈನ್ಸ್ ಎಷ್ಟು ಟೈಪ್ ಇದ್ದಾವೆ, ಸ್ಟ್ರೈಟ್ ಲೈನ್ಸ್ ಎಷ್ಟಿದ್ದಾವೆ, ಕರ್ಡ್ ಲೈನ್ಸಲ್ಲಿ ಯಾವ್ಯಾವ ಶೇಪ್ಸ್ ಬರ್ತವೆ, ಅಂದರೆ ಟ್ರ್ಯಾಂಗಲ್ಸ್ ಬರುತ್ತೆ, ಟ್ರ್ಯಾಂಗಲ್ಸಲ್ಲಿ ಟೈಪ್ಸ್ ಆಫ್ ಟ್ರ್ಯಾಂಗಲ್ಸ್ ಬರುತ್ತೆ, ಕ್ವಾಡ್ರಿಲೇಟರ್ಸ್ ಬರುತ್ತೆ, ಕ್ವಾಡ್ರಿಲೇಟರಲ್ಲಿ ಟೈಪ್ಸ್ ಆಫ್ ಕ್ವಾಡ್ರಿಲೇಟರ್ ಬರುತ್ತೆ. ಎಲ್ಲದೂ ಕೂಡ ಇದರಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಟ್ರ್ಯಾಂಗಲ್ಸ್, ಕ್ವಾಡ್ರಿಲೇಟರ್ಸ್, ಪಾಲಿಗಾನ್ಸ್ ಎಲ್ಲ ಸಪ್ರೇಟ್ ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಥಿಯರಮ್ಸ್ ಬರ್ತವೆ, ನಾವು 9th ಮತ್ತು 10th ಕಲಿತಾ ಹೋಗ್ತೀವಿ. ಕ್ವಾಡ್ರಿಲೇಟರ್ಸ್ ಬರುತ್ತೆ, ಇದು ಕೂಡ 9th ಮತ್ತು 8th ಕಲಿತೀವಿ. ಪಾಲಿಗಾನ್ಸ್ ಬರುತ್ತೆ, ಇದು ಕೂಡ 8th
ಏಯ್ತ್ ಮತ್ತು ನೈನ್ತಲ್ಲಿ ಕಲಿತಾ ಹೋಗ್ತೀವಿ. ಎಲ್ಲ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ನಮಗೆ ಮ್ಯಾಕ್ಸಿಮಮ್ ಪೇಪರ್ ನೋಡಿದಾಗ ಇದೇ ಪಾಠದ ಇದಿಷ್ಟು ಈಸಿ ಇರೋದು ಮ್ಯಾಕ್ಸಿಮಮ್ ಕಾಣಿಸೋದೇ ಇಲ್ಲ, ಪ್ರಶ್ನೆಗಳು ಬರೀ ಇದೇ ಕಾಣಿಸ್ತಾ ಇರ್ತವೆ. ಯಾಕೆ ಅಂತ ನೆಗ್ಲೆಕ್ಟ್ ಮಾಡಿರ್ತೀವಿ, ಹಾಗಾಗಿ ಇದೇ ಕಾಣಿಸ್ತಾ ಇರುತ್ತೆ ನೋಡಿ. ನಮಗೆ ಈ ಪಾಠದಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ. ಸರ್ಕಲ್ಸ್ ಇದು ಕೂಡ ನಾವು 9th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಕಲ್ತಿದ್ದೀವಿ. ಅದೇ ರೀತಿ ಇದರಲ್ಲಿ ಮ್ಯಾಕ್ಸಿಮಮ್ ಥಿಯರಮ್ಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ನೀವು 9th ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಸಿಕ್ಕಾಪಟ್ಟೆ ಪ್ರಾಪರ್ಟೀಸ್ ಇದ್ದಾವೆ, ನಿಯರ್ಲಿ 9 to 10 ಪ್ರಾಪರ್ಟೀಸ್ ಇದ್ದಾವೆ. ಅದೇ ಪ್ರಾಪರ್ಟೀಸ್ ಮೇಲೆ ಈ ಕ್ವಶನ್ಸ್ ಕೇಳ್ತಾರೆ. ಪ್ರಾಪರ್ಟೀಸ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಕಲಿಯೋದು ಬೇಡ. ಆ ಪ್ರಾಪರ್ಟೀಸ್ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಕಂಡುಹಿಡಿತೀರಾ. ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅಂತ ಅಂದರೆ ಇಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ ಒಂದು 120 ಡಿಗ್ರಿ ಅಂತೇಳಿ, ಇದೆಷ್ಟು ಅಂತ ಕೇಳ್ದ ಅಂತ ಅಂದ್ಕೊಳ್ಳಿ. ವೆರಿ ಸಿಂಪಲ್, ಪ್ರಾಪರ್ಟೀಸ್ ಗೊತ್ತಿದ್ರೆ ಇದೆಷ್ಟಿರುತ್ತೆ, ಇದರ ಅರ್ಧ ಇರುತ್ತೆ. ಇದು 120 ಡಿಗ್ರಿ ಇದೆಯಿಂದ ಇದು ಅರ್ಧ 60 ಡಿಗ್ರಿ ಇರುತ್ತೆ, ನೇರವಾಗಿ ಆನ್ಸರ್ ಬರುತ್ತೆ. ಅದಕ್ಕೆ ನಾವೇನು ಕಂಡುಹಿಡಿಬೇಕು, ಅದಕ್ಕೇನು ನಾವು ಕಲ್ತಿರಬೇಕು, ಜಸ್ಟ್ ನಾವು ಅದು ಕಾನ್ಸೆಪ್ಟ್ಗಳಿದಾವಲ್ಲ ಅರ್ಥ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಮೆನ್ಸುರೇಷನ್, ತುಂಬ ದೊಡ್ಡ ಚಾಪ್ಟರ್, ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಬರುತ್ತೆ ನೋಡಿ. ನಾವು ಬೇರೆ ಥರ ಕಲಿತಾ ಇದ್ದೀವಿ ಇದು ಮೆನ್ಸುರೇಷನ್ ಅಂತ ಹೇಳಿ. ಇದಕ್ಕೆ ನಾವು 9th ಮತ್ತು 10th ಸ್ಟ್ಯಾಂಡರ್ಡಲ್ಲಿ ನೋಡಿದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಅಂತೇಳಿ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ, ಸಾಕಷ್ಟು ಫಾರ್ಮುಲಾ ಬರ್ತವೆ. ಇದೇ ಚಾಪ್ಟ್ರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಕ್ರಿಯೇಟ್ ಆಗುತ್ತೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಅರೈಸ್ ಆಗ್ತವೆ. ನನ್ನ ಹತ್ರ ಒಂದು ಕ್ಯೂಬ್ ಇದೆ, ಕ್ಯೂಬನ್ನು ನಾನು ಮೆಲ್ಟ್ ಮಾಡ್ತಾ ಇದ್ದೀನಿ, ಮೆಲ್ಟ್ ಮಾಡಿ ಬೇರೆ ಶೇಪ್ ಮಾಡ್ತಾ ಇದ್ದೀನಿ. ಇದರ ಲೆಂತ್ ಎಷ್ಟಾಗುತ್ತೆ ಅಥವಾ ನಮ್ಮ ರೇಡಿಯಸ್ ಎಷ್ಟಾಗುತ್ತೆ, ಈ ಥರ ಪ್ರಶ್ನೆಗಳು ಬರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ, ಹೇಗೆ ಅಂತ ಹೇಳಿ ಮಾಡ್ತಾ ಹೋಗೋಣಂತೆ. ಇಲ್ಲಿ ಆಯಿತು ಸಿಮಿಟ್ರಿ, ಇದು ನಾವು 6th 7th ಅಲ್ಲೇ ಕಲ್ತಿರ್ತೀವಿ. ಸಿಮಿಟ್ರಿ ಅಂತ ಚಾಪ್ಟರ್ ಇರುತ್ತೆ ನೋಡಿ. ಸಿಮಿಟ್ರಿ ಅರ್ಧ ಅರ್ಧ ಕಟ್ ಮಾಡೋದು, ಲೈನ್ಸ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ಇದನ್ನು ನಾವು ಸಿಮಿಟ್ರಿ ಚಾಪ್ಟರ್ ಕಲಿತೀವಿ. ಇಲ್ಲಿ ನಾವಷ್ಟೊಂದು ಚಾಪ್ಟರ್ ಬರ್ತಿದ್ದೀನಿ, ಪಾಲಿಹೈಡ್ರಾ ಆ್ಯಂಡ್ ನೆಟ್ವರ್ಕ್ಸ್ ಅಂತೇಳಿ. ಇದು ಕೂಡ ಇತ್ತೀಚಿನ ಸಿಲೆಬಸ್ಸಲ್ಲಿ ಇಲ್ಲ, ಇದು ಕೂಡ ಹಳೆ ಸಿಲೆಬಸ್ಸಿಂದು. ಇದರಲ್ಲಿ ನಾವು ಯೂಲರ್ಸ್ ಫಾರ್ಮುಲಾ ನೋಡ್ತೀವಿ. ಯೂಲರ್ಸ್ ಫಾರ್ಮುಲಾ ಎಲ್ಲ ಕೆಲವರಿಗೆ ಮರ್ತೋಗಿರಬಹುದು, ನಾನು ಮತ್ತೆ ರಿವೈಸ್ ಮಾಡಿಸ್ತೀನಿ. ಪಾಲಿಹೈಡ್ರಾ ಮತ್ತು ನೆಟ್ವರ್ಕ್ಸ್ ಈ ಚಾಪ್ಟ್ರಿಂದನೂ ಕೂಡ ಕ್ವಶನ್ಸ್ ಬರುತ್ತೆ. ಇದಿಷ್ಟು ಮ್ಯಾಥಮೆಟಿಕ್ಸ್ ಆಯಿತು. ನಾವು ಮ್ಯಾಥಮೆಟಿಕ್ಸ್ ಜಸ್ಟ್ 20 ಮಾರ್ಕ್ಸಿಗೆ ಇಷ್ಟು ಕಲಿಬೇಕಾ? ಒಂದು ಸಲ ನೀವು ಈ 20 ಮಾರ್ಕ್ಸ್ 20 ಔಟ್ ಆಫ್ 20 ತೆಗೆದ್ರೆ TET ಆಲ್ಮೋಸ್ಟ್ ಅದಂಗೆ. TET ಆಯಿತು ಅಂತ ಅಂದರೆ CETಗೆ ನಿಮಗೆ ಒಂದು ಪೇಪರ್ 150 ಮಾರ್ಕ್ಸಿಗೆ ಬರುತ್ತೆ. ರಿಟರ್ನ್ ಪೇಪರ್ ಅದರಲ್ಲಿ 100 ಪೇಪರ್ಸ್ ಬರೀ ರಿಟರ್ನ್ ರೈಟಿಂಗ್ ಇರುತ್ತೆ, 50 ಮಾತ್ರ ಅದರಲ್ಲಿ ಟಿಕ್ಕಿಂಗ್ ಇರುತ್ತೆ. 100 ರೈಟಿಂಗ್ ಇರುತ್ತೆ, ಪ್ರಾಬ್ಲಮ್ಸ್ ಮಾಡಬೇಕು. ನೀವು ಮಕ್ಕಳಿಗೆ ಹೇಗೆ ಎಕ್ಸಾಮ್ ಕೊಡ್ತೀರೋ ಅದೇ ರೀತಿ ನಿಮ್ಮ ಎಕ್ಸಾಮು ಕೂಡ ಇರುತ್ತೆ. ಅದರಲ್ಲಿ ರಿಟರ್ನ್ ಇರುತ್ತೆ 100 ಮಾರ್ಕ್ಸಿಗೆ. 75 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್. ಇಲ್ಲೇನು ನಾನು ಹೇಳಿದ್ದೆ, ಇದೇ ಪಾಠದ ಮೇಲೆ 75 ಮಾರ್ಕ್ಸ್ ಕೇಳಿರ್ತಾರೆ. ನಮ್ಮ ಕ್ವಾಲಿಫೈಯಿಂಗ್ ಮಾರ್ಕ್ಸು ಕೂಡ 75 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇಷ್ಟು ನೀಟಾಗಿ ಕಲೀರಿ. ಸೈನ್ಸ್ ನೀವು ಜಾಸ್ತಿ ಕಲ್ತಿಲ್ಲ ಅಂದರೂ ಕೂಡ ನೀವು TETನೂ ಪಾಸ್ ಮಾಡ್ತೀರಾ, CETನೂ ಕೂಡ ಪಾಸ್ ಮಾಡ್ತೀರಾ. ಇದಿಷ್ಟಾಯಿತು ಮ್ಯಾಥಮೆಟಿಕ್ಸ್ ಬಗ್ಗೆ. ಸೈನ್ಸಲ್ಲಿ ಯಾವ ಥರ ಚಾಪ್ಟರ್ಸ್ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಸೈನ್ಸಿಗೆ ಬಂದರೆ 3 ಸೆಕ್ಷನ್ಸ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. 3 ಸೆಕ್ಷನಿಂದ ಪ್ರಾಬ್ಲಮ್ಸ್ ಕೇಳ್ತಾರೆ, 3 ಸೆಕ್ಷನ್ಸಿಂದ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೋಡಿ, ಫಿಸಿಕ್ಸಲ್ಲಿ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಯಾವ ಥರ ಕಲಿತೀವಿ? SI ಯೂನಿಟ್ಸ್ ಬರುತ್ತೆ ನಮಗೆ. ಜೊತೆಗೆ ಡೈಮೆನ್ಷನ್ಸ್ ಅಂತ ಅಂದರೆ MLT ಕಲ್ತಿದ್ದೀವಿ. ಎಮ್ಮಿಗೆ ಯಾವ ಪವರ್ ಹಾಕ್ತೀವಿ, ಎಲ್ಲಿಗೆ ಯಾವ ಥರ ಪವರ್ ಹಾಕ್ತೀವಿ, ಟಿಗೆ ಯಾವ ಥರ ಪವರ್ ಹಾಕ್ತೀವಿ ಅಂತೇಳಿ. ಇದರಲ್ಲಿ ಸ್ಕೇಲರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ ಕಲ್ತಿದ್ವಿ, ಅವೆಲ್ಲ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟ್ ಯಾರು ಕಂಡುಹಿಡಿದ್ರು, ಯಾವ ಥರ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಅಂದರೆ ಏನು? ಲೆಫ್ಟ್ ಹ್ಯಾಂಡ್ ರೂಲ್ ಬರುತ್ತೆ, ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೇಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಮೋಟರ್ ಅಂತ ಅಂದರೆ ಏನು, ಡೈನಮೋ ಅಂತ ಅಂದ್ರೇನು, ಎಲ್ಲ ವಿಷಯಗಳನ್ನ ಇದರಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಡೈನಮಿಕ್ಸ್ ಇದೆ, ಗ್ರಾವಿಟೇಷನ್ ಇದೆ. ಗ್ರಾವಿಟೇಷನ್ ನಿಮಗೆಲ್ಲ ಗೊತ್ತಿದೆ, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಕಲಿತೀವಿ. ಗ್ರಾವಿಟೇಷನ್ನಲ್ಲಿ ಮತ್ತು ಪ್ರಾಬ್ಲಮ್ಸ್ ಬರುತ್ತೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬರುತ್ತೆ. ಸಾಕಷ್ಟು ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಥರ್ಮೋಡೈನಾಮಿಕ್ಸ್, ಆಪ್ಟಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಆಪ್ಟಿಕ್ಸ್ ಅಂತಂದರೆ ಲೈಟ್ ಅಂತ ಕಲಿತೀವಿ ನೋಡಿ ನಾವು. ಲೈಟ್ ಅದು ಇಮೇಜಸ್ ಹೇಗೆ ಫಾರ್ಮೇಷನ್ ಆಗುತ್ತೆ 10th ಸ್ಟ್ಯಾಂಡರ್ಡ್ ಕಲಿತೀವಲ್ವ, ಅದೇ ಚಾಪ್ಟರ್ ಆಪ್ಟಿಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಎನರ್ಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮಾಡರ್ನ್ ಫಿಸಿಕ್ಸ್, ಯೂನಿವರ್ಸ್, ಫೋರ್ಸ್ ಮತ್ತು ಸೌಂಡ್. ಯೂನಿವರ್ಸ್, ಫೋರ್ಸ್ ಮತ್ತು ಸೌಂಡ್. ಇದರಲ್ಲಿ ಫೋರ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಡಿಸ್ಟೆನ್ಸ್ ಅಂದರೆ ಏನು, ಫೋರ್ಸ್ ಅಂತ ಅಂದರೆ ಏನು, ನ್ಯೂಟನ್ಸ್ ಲಾಸ್ ಆಫ್ ಫೋರ್ಸ್ ಬರುತ್ತೆ, ಎಲ್ಲವೂ ಕೂಡ ಇದರಲ್ಲಿ ಕಲಿತಾ ಹೋಗ್ತೀವಿ. ಸೌಂಡು ಕೂಡ ಅಷ್ಟೇ. ಇಷ್ಟು ಫಿಸಿಕ್ಸಿಗೆ ಸಂಬಂಧಪಟ್ಟ ಚಾಪ್ಟರ್ಸ್ಗಳು. ಅದೇ ಕೆಮಿಸ್ಟ್ರಿಗೆ ಬಂದರೆ
ಬೇಸಿಕ್ ಕಾನ್ಸೆಪ್ಟ್ ಬರುತ್ತೆ. ಎಲಿಮೆಂಟ್ ಅಂದರೆ ಏನು, ಆಟಮಿಂದ ಬರಬೇಕು. ಫಸ್ಟ್ ಆಟಮ್ಸ್ ಅಂದರೆ ಏನು, ಎಲಿಮೆಂಟ್ಸ್ ಅಂತ ಅಂದರೆ ಏನು, ನೆಕ್ಸ್ಟ್ ಕಾಂಪೌಂಡ್ಸ್ ಅಂತ ಅಂದರೆ ಏನು, ಅವೆಲ್ಲವೂ ಕೂಡ ನಾವು ಕಲಿತೀವಿ. ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ನ್ಯೂಟ್ರಾನ್ ಯಾರು ಕಂಡುಹಿಡಿದ್ರು, ಪ್ರೋಟಾನ್ ಯಾರು ಕಂಡುಹಿಡಿದ್ರು, ಎಲೆಕ್ಟ್ರಾನ್ ಯಾರು ಕಂಡುಹಿಡಿದ್ರು, ರುದರ್ಫೋರ್ಡ್ ಏನಂತಾರೆ, ಎಲ್ಲ ವಿಷಯಗಳನ್ನ ಇದರಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ಸಲ್ಲಿ ಕಲಿತಾ ಹೋಗ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ವಲ್ವಾ, ಅದೇ ನಾವು ಇಲ್ಲಿ ಕಲಿತೀವಿ. ಇದರಲ್ಲಿ ಮೇನ್ ನಾವು ಪಿರಿಯಾಡಿಕ್ ಟೇಬಲ್ ನೋಡ್ತೀವಿ. ಫಸ್ಟಿಗೆ ಪಿರಿಯಾಡಿಕ್ ಟೇಬಲ್ ಯಾರು ಕೊಟ್ಟರು, ನೆಕ್ಸ್ಟಿಗೆ ಪಿರಿಯಾಡಿಕ್ ಟೇಬಲ್ ಯಾರು ಕೊಟ್ಟರು, ಇವಾಗ ಯೂಸ್ ಮಾಡ್ತಿರೋ ಪಿರಿಯಾಡಿಕ್ ಟೇಬಲ್ ಯಾವುದು, ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ಎಲ್ಲ ವಿಷಯಗಳನ್ನ ಇದರಲ್ಲಿ ಕಲಿತಾ ಹೋಗ್ತೀವಿ. ಕೆಮಿಕಲ್ ಬಾಂಡಲ್ಲೂ ಕೂಡ ಡಿಫ್ರೆಂಟ್ ಬಾಂಡ್ಸ್ ಇದಾವಲ್ಲ, ಅದನ್ನು ಕಲಿತೀವಿ. ಮಾಲಿಕ್ಯುಲರ್ ಆರ್ಬಿಟ್ ಥಿಯರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್, ಮೆಟಲರ್ಜಿ, ಕೆಮಿಕಲ್ ರಿಯಾಕ್ಷನ್ಸ್, ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಆರ್ಗಾನಿಕ್ ಕೆಮಿಸ್ಟ್ರಿ ಅಂದರೆ ಸಾಕಷ್ಟು ವಿಷಯಗಳು ಬಂದೋದ್ರು. ಅದರಲ್ಲೇ ಹೈಡ್ರೋಕಾರ್ಬನ್ಸ್ ಬಂದೋಯ್ತು, ಆಲ್ಕೈನ್ಸ್ ಎಲ್ಲ ವಿಷಯಗಳನ್ನ ಇದರಲ್ಲೇ ಕಲಿಯೋದು ನಾವು. ಕೆಮಿಕಲ್ ಪ್ರಾಪರ್ಟೀಸ್ ಯಾವ ಥರ ಇರ್ತವೆ, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್. ಇದು ಯಾಕೆ ಸಪ್ರೇಟಾಗಿ ಮತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಬರ್ದಿದ್ದೀನಿ ಅಂತಂದರೆ, ಇದು ಸಾಕಷ್ಟು ವಿಷಯಗಳು ಇದ್ದಾವೆ. ಡಿಗ್ರಿ ಲೆವೆಲ್ ನೀವು ಒಂದು ಪಾಠ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಒಂದು ಯೂನಿಟ್ ಓದಿರ್ತೀರಾ, ಅಂದರೆ PUCಯಲ್ಲೂ ಕೂಡ ಒಂದು ಯೂನಿಟ್ ಓದಿರ್ತೀರಾ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದ್ರಿಂದ ಸಪ್ರೇಟಾಗಿ ಕೊಟ್ಟಿದ್ದಾರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ. ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫ್, ಇದಿಷ್ಟು ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಚಾಪ್ಟರ್ಸ್ಗಳು. ಅದೇ ಬಯಾಲಜಿಗೆ ಬಂದರೆ ಲಿವಿಂಗ್ ವರ್ಲ್ಡ್, ಲೈಫ್ ಪ್ರೊಸೆಸ್ ಇನ್ ಪ್ಲ್ಯಾಂಟ್ಸ್, ರೀಪ್ರೊಡಕ್ಷನ್, ಅನಿಮಲ್ಸಲ್ಲಿ ಯಾವ ಥರ ಆಗುತ್ತೆ, ಪ್ಲ್ಯಾಂಟ್ಸಲ್ಲಿ ಯಾವ ಥರ ಆಗುತ್ತೆ, ಎಲ್ಲವೂ ಕೂಡ ಇದನ್ನು ಕಲಿತೀವಿ. ಲೈಫ್ ಪ್ರೊಸೆಸ್ ಇನ್ ಅನಿಮಲ್ಸ್, ನ್ಯಾಚುರಲ್ ರಿಸೋರ್ಸಸ್, ಫುಡ್, ಎಕೋಲಜಿ, ಪೊಲ್ಯೂಷನ್, ವಾಟರ್, ಪ್ಲ್ಯಾಂಟ್ ಕಿಂಗ್ಡಮ್, ಕ್ಲಾಸಿಫಿಕೇಷನ್, ಮೈಕ್ರೋ ಆರ್ಗಾನಿಸಮ್ಸ್, ಎವಲ್ಯೂಷನ್ ಎಲ್ಲವೂ ಕೂಡ ಇದ್ರ ಬಯಾಲಜಿಯಲ್ಲಿ ಕಲಿತಾ ಹೋಗ್ತೀವಿ. ಇದಿಷ್ಟು ನಾನು ಚಾಪ್ಟರ್ಸ್ ಹೇಳಿದ್ದೀನಿ. 1 by 1 ಡೈಲಿ ವಿಡಿಯೋಸಲ್ಲಿ ಒಂದು ಪಾಠ ತಗೊತೀವಿ. ಆ ಪಾಠದ ಎಕ್ಸ್ಪ್ಲನೇಷನ್ ಫಸ್ಟ್ ಸಿಗುತ್ತೆ ನಿಮಗೆ, ಕಾನ್ಸೆಪ್ಟ್ ಏನು ನಾವು ತಿಳ್ಕೊಂಡಿರಬೇಕು ಅದು ಸಿಗುತ್ತೆ. ನಂತರದಲ್ಲಿ ನಿಮಗೆ ಇದು PDF ಸಿಗುತ್ತೆ. ನಂತರದಲ್ಲಿ ಅದರ ಏನು ಈ ಚಾಪ್ಟ್ರಿಂದ ಯಾವ ಥರ ಕ್ವಶನ್ಸ್ ಫ್ರೇಮ್ ಆಗಿದ್ವು, ಯಾವ ಥರ ಫ್ರೇಮ್ ಆಗ್ತವೆ ಅದನ್ನು ಕಳಿಸ್ತಾ ಹೋಗ್ತೀವಿ. ಇದು ನಾಟ್ ಓನ್ಲಿ TETಗೆ ಮಾತ್ರ ಫೋಕಸ್ ಮಾಡ್ತಾ ಇಲ್ಲ. ಈ ಕಾನ್ಸೆಪ್ಟ್ಗಳು ಏನಿದ್ದಾವೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ನಿಮಗೆ ಸೈನ್ಸ್ ಬರ್ತಾ ಇದೆ, ಸೈನ್ಸ್ ಸಬ್ಜೆಕ್ಟ್ ಇದೆ ಅಂತಂದರೆ ಇದನ್ನು ಹೊರತುಪಡಿಸಿ ಇನ್ನೂ ಔಟ್ ಆಫ್ ದ ಬಾಕ್ಸ್ ಹೋಗೋದಿಲ್ಲ. ಮ್ಯಾಥಮೆಟಿಕ್ಸ್ ನೀವು ಸಬ್ಜೆಕ್ಟ್ ಇದೆ ಅಂತ ಅಂದರೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕೊಟ್ಟನಲ್ಲ ಅದನ್ನು ಹೊರತುಪಡಿಸಿ ಔಟ್ ಆಫ್ ದ ಬಾಕ್ಸ್ ಹೋಗೋದಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಕೆಲವು ಬೇರೆ ಥರ ಪ್ರಾಬ್ಲಮ್ಸ್ ಬರ್ತವೆ, ಅದು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಅಥವಾ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ, ಅದರಿಂದ ತೆಗೆದಿರ್ತಾರೆ. ನಾನು ಅವಾಗಲೇ ಬರ್ಸಿರೋ ಕಾನ್ಸೆಪ್ಟ್ಗಳಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಆಪ್ಟಿಟ್ಯೂಡ್ ಕ್ವಶನ್ಸು ಕೂಡ ಇನ್ಕ್ಲೂಡ್ ಆಗಿರ್ತವೆ. ಯಾವ ಥರ ಅಂತೇಳಿ ಪ್ರಾಬ್ಲಮ್ಸ್ ನೋಡ್ತಾ ಹೋಗಬಹುದು. ಇದಿಷ್ಟು ಕೂಡ ನಮ್ಮ ಕಾನ್ಸೆಪ್ಟ್, ಇದೆಲ್ಲವೂ ಕೂಡ PDF ನಿಮ್ಮ ಗ್ರೂಪ್ಗಳಿಗೆ ಸಿಗುತ್ತೆ. ಯಾರಾದರೂ ಇದುವರೆಗೂ ನಾವು ನಮ್ಮ ಯಾವುದೇ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಟಚ್ ಮಾಡಿ ಜಾಯ್ನ್ ಆಗಬಹುದು. ಯಾವುದೇ ಫೀಸ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಜಾಯ್ನ್ ಆಗಿ ಎಲ್ಲ ವಿಷಯದ PDF ಪಡ್ಕೊಳ್ಳಿ. ಡೈಲಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ನೀವೇನು ಮಾಡಬೇಕು, ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಬೇಕು. ನಿಮ್ಮ ಫ್ರೆಂಡ್ಸಿಗಾಗಿರಲಿ, ನಿಮ್ಮ ಸ್ಟೂಡೆಂಟ್ಸಿಗಾಗಿರಲಿ ಈ ಕಾನ್ಸೆಪ್ಟ್ ಏನು ನೆಸೆಸರಿ ಇಲ್ಲ. ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ನಾನು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಪಾಠ ಮಾಡ್ತಾ ಇದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಷಯಗಳನ್ನೆಲ್ಲವೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಾಪ್ಟರ್ ತಗೊಂಡು ಬರ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.